ಸಭಾದಾಗ ಆಗವ್ವಲ ಕರುಣೆ ಏ ಸವಿಯ ತೋರ ನನ್ನ ಕವಿಯ ಜನಕ ಎಲ್ಲ ಉಂಡಂಗ ಸೀತಾರಣಿ ಅದೇ 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 ಏ ಸವಿಯ ತೋರ ನನ್ನ ಕವಿಯ ಜನಕ ಎಲ್ಲ ಉಂಡಂಗ ಸೀತಾರಣಿ ಅದೇ 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 ವಾಚ ಶಬ್ದ ವಚನಕ ವಾಗ್ದರಣಿ ಕಂಠದಲ್ಲಿ ನಾದ ತುಂಬಿದ ಭರಣಿ ಏ ಸಿಂಧು ಬಲ್ಲಳನ ಸಲವಿದಂತ ತಾಯಿ ನೀನೇ ಶಿವಶರಣಿ ಅದೇ 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 ಏ ಸಿಂಧು ಬಲ್ಲಳನ ಸಲವಿದಂತ ತಾಯಿ ನೀನೇ ಶಿವಶರಣಿ ಅದೇ 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 ಎಮ್ಮೆ ಕಾಯಿ ಅವನ ಕಿಮ್ಮತ್ತದಾರಣಿ ಪಗಾರಮ್ಗ ಸಿಗಬಹುದು ಎರಡಾಣಿ ಏ ನೂಲವ್ರ ಮುಂದೆ ಕೂತ ಹೇಳರಂಗ ಮಾರಿ ಮಾಡಿ ಹೇಳ್ಬ್ಯಾಡು ರಾಣಿ ಅದೇ 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 ಏ ನೂಲವ್ರ ಮುಂದೆ ಕೂತ ಹೇಳವ್ರಂಗ ಮಾರಿ ಮಾಡಿ ತೆಗಿಬ್ಯಾಡು ರಾಣಿ ಅದೇ 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 ತೇಟಕರು ನಾಟಕ ನಡುವಾಯಿನಿ ಬಾಯಿಗೆ ಗಂಗಡಿ ಕಿರಾಣಿ ಏ ವಸ್ತಾದಪ್ಪ ನನ್ನ ಸಖಿಯ ದೈವಕ್ಕೆಲ್ಲ ಬಂಗಾರದ ಭರಣಿ ಅದೇ 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 ಏ ವಸ್ತಾದಪ್ಪ ನನ್ನ ಸಖಿಯ ದೈವಕ್ಕೆಲ್ಲ ಬಂಗಾರದ ಭರಣಿ ಅದೇ 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 ಆದ್ರೆ ಕನ್ನಡದಾಗ ಏನ್ ಕೇಳ್ತಾರ ಈಗ್ರಿ ಏನ್ ಹೇಳ್ತಾರು ತತ್ವ ಸಾರ ಮಾತಿನ ಗೊತ್ತ ಮಾಡಿ ಹೇಳ್ತಾನೆ ಚಿತ್ತ ಕೊಟ್ಟ ಕುತ್ತ ಕೇಳೋ ಕವೇಶ್ವರ ಹೇಳಿದಾರ ಕೇಳುವ ಅಲ್ಲಿ ಹೋಗುದು ಯಾವಲ್ಲಿ ನೀ ಹೋಗು ಹಾದಿ ಒಂದ ಪರಬಾರ ಕವಿಗಳು ಹೇಳಿದ್ರಿ ಇದನ್ರಿ ಆದ್ರ ಅವ್ರ ಏನ್ ಹೇಳ್ತಾರ್ರಿ ಏನ್ ಹೇಳ್ತಾರು ಒಂದ ದ್ವಾರಲಿ ಬರ್ತಾನ ಒಂದ ದ್ವಾರಲಿ ಹೋಗ್ತಾನು ಅದೇ ದ್ವಾರದ ಹೆಸರು ಬೇಕಲ್ಲ ಯಾವ ದ್ವಾರಲೆ ಬಾದ ಯಾವ ದ್ವಾರಲೆ ಬಂದ ಯಾವ ದ್ವಾರಲಿ ಹೋಗ್ಯಾನತ್ತ ಹೆಸರು ಹೇಳತ್ತ ನಾವ್ ಹೇಳಿದಿವ್ರಿ ಅವ ಹೇಳ್ತಾನು ನೆತ್ತಿ ಕೂಡ್ತೈತ ನೆತ್ತಿ ಬೀಳ್ತೈತ ಹಾ ನೆತ್ತಿಲೇನ ಬರ್ತಾನತ್ತ ನೆತ್ತಿಲೇನ ಹೋಗ್ತಾನತ್ರಿ ಹಂಗೇನಿಲ್ಲ ಬಂದಂಗ ಹೋಗ್ಲಾಕ್ ಬರಂಗಿಲ್ಲ ಹೌದ್ರಲ್ಲ ಹೋಗುದು ಹಾದಿ ಒಂದು ಬ್ಯಾರೇನ ಐತಿ ಇದ ಹಿಂಗ ಇದ ದ್ವಾರದ ಹೆಸರು ಐತಿ ಅದಕ್ಕೆ ಬೇಕಲ್ಲ ಹಾ ರೀ ಬರೀ ಹಂಗ ಬಂದ್ ಹಂಗ ಹೆಂಗ್ ಹೋಗ್ಲಾಕ್ ಬರ್ತೈತಿ ಹಂಗ ಬಂದ ಹಂಗ ಹೋಗ್ಲಾಕ ಬರುದಿಲ್ರಿ ಹಾ ರೀ ಅದಕ್ಕೆ ಅವ ಎಟ್ಟು ಗೊತ್ತೈತೋ ಅಟ್ ಹೇಳ್ಕೋತ ಹೋಗ್ಯಾನ ಎಟ್ಟು ಗುರ್ತೈತಿ ಅಟ್ ಹೇಳ್ತಾನತ್ತೀರಿ ಹೌದ್ರಲ್ಲ ಅದಕ್ಕೆ ಮತ್ತೇನ್ ಹೇಳ್ತಾರು ಏನ್ ಹೇಳ್ತಾರ್ರಿ ಏನು ಓದಾಡಿ ದನ ಕಾಯ್ಲಾಕ್ ಹತ್ತಿದೀವತ್ತ ನಾವು ಗೂಗಾಡದವ್ರು ಓಡ್ಯಾಡ ದನ ಕಾಯ್ಬೇಡ್ರಿ ಒಟ್ಟು ಮುನುಗುದಿಲ್ಲ ಒತ್ತು ಮುಣುಗು ಟೈಮ್ ಕ ಮುಣುಗ್ತೈತಿ ಹೊಂಡು ಟೈಮ್ ಕ ಹೊಣ್ತೈತಿ ಅಂತ ಹೇಳ್ತಾರ ಹೌದ್ರಲ್ಲ ರೀ ಹಾ ರೀ ಆದ್ರೆ ಇವನ್ ತಗದ್ ಬ್ಯಾರೆ ಹೆಂಗ ತಗದ್ ಬ್ಯಾರೆ ಇವಂದ್ರಿ ನಮ್ದು ಓಡಾಡಿದ ಕಾಯ್ದೈತಿ ನಮ್ದು ಓಡಾಡಿ ಕಾಯ್ದೈತಿ ಇವ್ ಹಂಗ ಹಳೆ ಹೆಚ್ಚಿದಂಗ ಹಂಗ ಹತ್ತಿ ಬಿಡವ ಅಲ್ಲೇ ಏನ್ ಮೆತ್ತದಾಗ ಹಂಗ ಹತ್ತಾರತ್ತೀರಿ ನೀವು ಒಂದ್ ಕನ ಹೌದ್ರಲ್ಲ ಹಂಗೇನ್ ಇರಂಗಿಲ್ಲ ಅದ ಹಾ ರೀ ಅದಕ್ಕ ಗಣಪತಿ ಸ್ತೋತ್ರ ಮಾಡಿದ್ವಿ ಗಣಪತಿಯನ್ನ ತಾಯಿ ಮಗನೋ ತಂದಿ ಮಗನೋ ಅಂತ ಕೇಳಿದ್ವಿ ನಾವು ಕೇಳಿದಿವಿಲ್ಲ ತಾಯಿ ಮಗನೇ ತಂದಿ ಮಗನೋ ಅತ್ರಿ ಅವ ಏನ್ ಹೇಳ್ತಾನ್ರಿ ಎರಡು ಹೇಳ್ತಾನ ಎರಡು ಹೆಂಗ್ರಿ ಮೊದಲ ಅವ್ರ ಅಪ್ಪ ಇಲ್ಲದಾಗ ಆಕಿ ಪಾರ್ವತ ತಯಾರು ಮಾಡಿ ಇಟ್ಟಿದ್ದಳ ಅವ್ರ ಅಪ್ಪ ಇಲ್ಲದಾಗ ಪಾರ್ವತ ದೇವಿ ತಯಾರು ಮಾಡಿಳತ್ರಿ ಅವಾಗ ಮಂಗಳ ಮೂರ್ತಿ ಅಂತ ಹೆಸರು ಇತ್ತತ್ರಿ ಹಿಂದಿಗಡೆ ಬಂದವ ಅದ್ರ ರುಂಡ ಹೊಡೆದತ್ತ ಗಣಪತಿ ಆತ ಅವಾಗ ಗಣಪತಿ ಆತ ಹೇಳ್ತಾನ್ರಿ ಎಲ್ಲಾನು ನಾನ ಮಾಡ್ತನು ನಾನು ಬಿಟ್ಟು ಮಾಡ್ಲಾಕ ಬರಂಗಿಲ್ಲ ಅಂತ ಹೇಳವನು ಅವನ ಒಟ್ಟ ಹೆಣ್ಣಿನಿಂದ ಏನು ಇಲ್ಲ ಹೆಣ್ಣು ಮಕ್ಳಿಗೆ ಏನ್ ಮಾಡ್ಲಾ ಬರಂಗಿಲ್ಲ ಹೆಣ್ಮಕ್ಳಿಗೆ ಏನು ಮಾಡಾಕ ಬರೋದಿಲ್ಲ ಎಲ್ಲ ಇವ ಮಾಡಾಮತ್ತ ಹೌದ್ರಲ್ಲ ಮತ್ ಹಿಂದಗಡೆ ಹೇಳ್ತಾನು ನಾ ಇಲ್ಲದಾಗ ಆಕಿ ತಯಾರು ಮಾಡಿ ಇಟ್ಟಿದ್ದಳ ನಾ ಇಲ್ಲದಾಗ ಆಕಿ ತಯಾರು ಮಾಡಿ ಇಟ್ಟಾಳು ಎರಡು ಮಾತಾಡ್ತಾನ ಹೌದ್ರಲ್ಲ ಎರಡು ಮಾತಾಡಬೇಡ ಒಂದ್ ಹೇಳ ಹಾ ರೀ ಏನ ನೀ ಮಾಡಿದ್ದೈತೋ ಏನ ತಾಯಿ ಮಾಡಿದ್ದೈತೋ ಹೌದ್ರಲ್ಲ ಕರೆ ಐತಿರ್ಲ ರೀ ಅದ ಹೆಂಗ ಲೇಖ ಪ್ರಕಾರ ಬರ್ಬೇಕು
ಲೇಖ ಪ್ರಕಾರ ಅಂದ್ರೆ ಮೊದಲು ಪಾರ್ವತ ದೇವಿನ ತಯಾರು ಮಾಡ್ಯಾಳ್ರಿ. ಅದನ್ನ ಹೇಳ್ಯಾನ ಅವನಾದ್ರು. ಹಾ ರೀ. ಹಿಂದಾಗಡೆ ಬಂದ ಅವ್ ರುಂಡ ಹೊಡೆದತ್ತ ನಿಮ್ಮ ಅಪ್ಪ ನನ್ನ ಮಗ ಅದೀನಿ ಅಂದತ್ತ. ನನ್ನ ಮಗ ಆಗಿನಿ ಅಂದತ್ರಿ. ನಾ ನಿಮ್ಮ ಅಪ್ಪದನಂದ್ರು ಒಳಗ ಬಿಡ್ಲಿಲ್ಲತ್ತ ಅವ. ಹೌದ್ರಲ್ಲ. ಆದ್ರ ಅದಕ್ಕೆ ರುಂಡ ಹೊಡೆದತ್ತ. ರುಂಡ ಹೊಡೆದ್ ಬಿಟ್ಟತ್ರಿ. ಅದಕ್ಕೆ ಜ್ಞಾನ ಇದ್ದಿದ್ದಿಲ್ಲತ್ತ. ಹಾ ಅಲ್ಲ ಅದು ನಿನಗೆ ಒಳಗೆ ಬಿಡುವಾತ ಅದಕ್ಕೆ ಯಾಕೆ ಧ್ಯಾನ ಇಲ್ಲತೀನಿ. ಹಂಗ ಹೇಳವ. ಹಾ ರೀ. ಇವ್ ನಮ್ಮ ಅಪ್ಪನ ಅದಾನು ಜ್ಞಾನ ಇಲ್ಲ ಅಂತ ಹೇಳ್ತಿ. ನಿನ್ನ ಹಾದ್ಯಾಗ ತರಿಬ್ಯಾನವ. ಹಾದಿ ಒಳಗ ಬಾಗಲ್ದಾಗ ತರಿಬ್ಯಾನ್ರಿ ಒಳಗೆ ಬಿಟ್ಟಿಲ್ಲ. ತಾಯಿ ಮಾತನ ಹೆಂಗ ಕೇಳಿಂದ ನಿನ್ನ ಹಾದ್ಯಾಗ ತರಿಬಿದ ಒಳಗೆ ಹೆಂಗ ಬಿಡ್ಲಿಲ್ಲವ. ಹೌದ್ರಲ್ಲ. ಅವಾಗ ಹೆಂಗ ಜ್ಞಾನ ಇಲ್ಲತೀನಿ. ತಲೆ ಕೆಟ್ಟತ್ರಿ ಮುರು ತುರ್ದ್ರಿ. ಹಂಗೇನ್ ಮಾತಾಡ್ಲಾಕ್ ಹೋಗಬೇಡ. ಹಾ ರೀ. ತಾಯಿ ಮಾತು ಪಾಲಿಸ್ಬೇಕಾಗೈತಿ ಅವ. ತಾಯಿ ಮಾತು ಪಾಲಿಸ್ಬೇಕ್ರಲ್ಲ ರೀ. ಆಕೆ ಹೇಳಿ ಹೋಗ್ಯಾಳ. ಏನತ್ರಿ. ನಾ ಇಲ್ಲಿ ಒಳಗೆ ಜಳಕಕ್ಕಿರ್ತಾನ ಮನ್ಯಾಗ ಜಳಕ ಮಾಡ್ತಾನು. ಯಾರನ್ನ ಒಳಗೆ ಬಿಡಬೇಡ. ಯಾರನ್ನ ಒಳಗೆ ಬಿಡಬೇಡ. ನಾ ಒಳಗೆ ಜಳಕ ಮಾಡ್ತದನ. ಹೌದ್ರಿ. ಅವಾಗ ಜ್ಞಾನ ಇಲ್ಲತ್ತ ನೀ ಹೇಳ್ತಿ. ಹಾ ರೀ. ನಿನಗರೆ ಜ್ಞಾನ ಐತಿಯಲ್ಲೋ ಈ ಸೃಷ್ಟಿ ಕರ್ತ ಪರಮಾತ್ಮನಿ. ಹಾ ಎಲ್ಲ ಮಾಡೋ ಪರಮಾತ್ಮ ಅಂತ ಹೇಳ್ತಿ. ನಿನಗರೆ ಜ್ಞಾನ ಬೇಕಲ್ಲ. ಬೇಕಲ್ಲ ಜ್ಞಾನ ರೀ. ನಾ ಈ ಕಡೆ ಹೊರಗೆ ಹೋದ ಬಳಕ ನಾನು ಹೆಣ್ತೊಂದು ನನಗೆ ಗೊತ್ತಿಲ್ಲದ ಕೂಸಿನ ತಯಾರು ಮಾಡ್ಯಾಳ ಅನ್ನೋದು ಜ್ಞಾನ ನಿನಗೆ ಹೆಂಗ ಬರ್ಲಿಲ್ಲ. ಅದು ಗುರ್ತಾಗೋದಿಲ್ರಿ ಇವ್ರಿಗೆ. ಮತ್ತೆ ಬಂದ ಕೇರಿ ಅದನ್ನ ಹೊಡೆದು ಗೊತ್ತಾಕತಿ. ಅದ್ರ ಹೊಡೆದತ್ರಿ. ಹೊಡೆದ ಏನ್ ಪಾರ್ವತ ಅಳಾಕತ್ತಳತ್ರಿ. ಅಳಾಕತ್ತಿದ ಬಳಕ ಏನ್ ಹೇಳಿದತ್ತ ಈ ರುಂಡ ಹಚ್ಚಲಾಕ ಬರುದಿಲ್ಲ ಬ್ಯಾರೆ ರುಂಡ ತಂದ್ ಹಚ್ತಾನ. ಇದ್ರ ಹಚ್ಚಾಕ ಬರುದಿಲ್ಲ ಅಂದತ್ರಿ. ತಿರುಗಿ ಮಾತ ನೀ ಮಾಡ್ಕೋಬೇಕಲ್ಲ ಆತ ನಾವು. ಹಾ ರೀ. ಇವ್ ಹೊಡ್ಯಾವ ನಾವ್ ಹಂಗ ಮಾಡ್ಕೋತಕೊಂಡ್ರು. ಅಲ್ಲ ನಾವು ಮಾಡಿಟ್ಟದಿ ನಿನಗ್ ಬಂದ್ ಕೆಡಸತ್ ಯಾರು ಹೇಳ್ಯಾರ ಇಲ್ಲರ್ಲೆ. ಅವ್ನ್ ದಗದನ ಅದ ಐತಿ. ಹೆಂಗ್ರಿ. ಚಲೋ ದಗದ ಯಾವ್ದು ಮಾಡಂಗಿಲ್ಲ ಅವ್. ಹಾ ರೀ. ಇವ್ರ ಪರಮಾತ್ಮ ದಗದ ಬರೀ ಕೆಡಸೋದ. ಹೌದ್ರಲ್ಲ. ಚಲೋ ಕೆಲಸ ಮಾಡ್ಲಾಕ ಬರುದಿಲ್ಲ ಅವಂಗ. ಹಾ ರೀ. ಹೌದ್ರಲ್ಲ. ಅದಕ್ಕೆ ಪಾರ್ವತ ಇದ್ದಕಿ ಅಳ್ಕೋತ ಕೂತಲ್ಲ ಅಂತ ಹೇಳ್ತಾನ. ಅಳ್ಕೋತ ಕೂತಲ್ಲ ಪಾರ್ವತ ದೇವಿ ಅಂತ ಹೇಳ್ತಾನ. ನೀವು ಅಳ್ಕೋತ ಕೂತಿಲ್ಲ ಅದ. ಹಾ ರೀ. ಆಕಿ ಯಾವಾಗ ಕೂಸಿನ ರುಂಡ ಹೊಡೆದಲ್ಲ. ಕೂಸಿನ ರುಂಡ ಹೊಡೆದ ಬೇಕ್ರಿ. ಅವಾಗ ಶಕ್ತಿ ಅವತಾರ ತೊಟ್ಟಾಳ ಆಕಿ. ಶಕ್ತಿ ಅವತಾರ ತೊಟ್ಟಾಳ ಪಾರ್ವತ ದೇವಿ. ನನ್ನ ಮಗ ಹೆಂಗಿತ್ತು ಹಂಗ ಮಾಡಿ ಕೊಡೋದ್ರ ನೀನ ಹಾಳು ಮಾಡಿದಿ. ಹೌದ್ರಲ್ಲ. ಇಲ್ಲಾಂದ್ರೆ ಈ ಜಗತ್ತನ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಾನ ಅಂತ ಹೇಳಕ್ಕೆ. ಹಾ ರೀ. ಅವಾಗ ಹೋಗಿ ಆಕಿ ಪಾದಕ್ಕೆ ಶರಣಾಗತಿಯಾಗಿ ಹೇಳ್ತಾನ ತಾಯಿ ನೀ ಶಾಂತ ಆಗ. ನೀ ಶಾಂತ ಆಗ ತಾಯಿ. ನಿನ್ನ ಮಗ ಹೆಂಗಿತ್ತು ಹಂಗ ಮಾಡಿ ಕೊಡ್ತಾನ ಅಂತ ಹೇಳಿಕೆರಿಂದ ಹೌದ್ರಲ್ಲ ವಚನ ಕೊಟ್ಟ ಮೇಲೆ ಶಾಂತ ಆಗ್ಯಾಳ. ಅವಾಗ ಆಕಿ ಶಾಂತ ಆಗ್ಯಾಳ್ರಿ. ಇವ್ ಹೇಳ್ತಾನು ಅಳ್ಕೋತ ಕೂತಾಳ. ಅಳ್ಕೋತ ಕೂತಾಳತ್ರಿ. ಇವ್ ಆಕಿ ಅಳ್ತಾಳು ಇವ್ ನಗ್ತಾನ. ಹಾ ರೀ. ಇದನ್ನ ಕೇಳೋದು ಇವ್. ನಾಲ್ಕು ದುಡ್ಡು ತಗೊಂಡು ಊರ್ ಹದಿಗಡಿಸಿ ಹೋಗವ್ರಿ ಇವ್ರಿ. ಹಾ ರೀ. ಹೌದೌದು. ಏನ್ ಹೇಳ್ತಾನ್ರಿ ಅವ. ಏನ್ ಹೇಳ್ತಾನ. ಎಲ್ಲಾ ನಮ್ಮ ಅಪ್ಪನ ಮಾಡವ. ಖರೆ ನಿಮ್ಮ ಅವ್ವ ಏನು ಮಾಡಂಗಿಲ್ಲ ಹೇಳ್ತಾನ್ರಿ ಅವ. ಮತ್ತೆ ಹೇಳಬೇಕಾಗೈತಿ. ಅಪ್ಪನ ಬೆಳೆಸಲಾಕ ಬಂದಾರ ಅದನ್ನ ಮಾಡ್ಬೇಕಾಗೈತಿ. ಈಗ ಹೆಂಗಾಗೈತ್ರಿ. ಏನಾಗೈತಿ. ಹೆಣ್ಣ ಮಗಳ ತಾನ ತವ್ರ ಮನಿ ಒಳಗತ್ತ ಇರ್ತಾಳ್ರಿ. ಆಕೆ ನೀವು ಬೇಕತ್ ಹುಡುಕಾಡಕೊತ ಬರುದಿಲ್ಲ. ಬಂದಿಲ್ಲ. ಇವ 4 ಮಂದಿ ಹಿರಿಯರ ಕರ್ಕೊಂಡ 4 ರೊಟ್ಟಿ ಕಟ್ಕೊಂಡ ಆಕಿನ ಹುಡುಕಾಡ್ಲಾಕ ಹೋಗೋದು ನಿನಗೇನ ಕೊಳಂ ಬಿದ್ದಿತ್ತು. ಕೊಳಂ ಬೀಳೋಣ ಹೋಗುದಿಲ್ಲ ಮತ್ತ. ಯಾಕ್ರಿ. ಕೊಳಂ ಬಿರ್ಲಿಲ್ಲ ಅಂದ್ರೆ ಹೆಂಗ ಹೊಲ ಹೊರದತಿ. ಒಟ್ಟ ಹೆಣ್ಣ ಬ್ಯಾಡ ಅಂತ ಹೇಳ್ತಿ. ಮತ್ತೆ ಆಕೆ ಯಾಕಾಲಿ ಬೇಕಾದಳು. ಇಲ್ಲಿ ಸ್ಟೇಜ್ ಮೇಲೆ ಹೇಳ್ತಾನೆ ಬ್ಯಾಡತ್ತ. ಮನ್ಯಾಗ ಹೋಗೋಣ ಬೇಕಲ್ಲ. ಮನ್ಯಾಗ ಹೋಗೋಣ ಬೇಕೈತಿರಿ. ಮನೆ ನಡಿಲಾಕ ಬೇಡ ಒಬ್ಬೊಬ್ರಿಗೆ ಹಂಗ. ಹೌದ್ರಲ್ಲೇ ರೀ. ಹಂಗ ನಡೆಯಂಗಿಲ್ಲ ಅದ. ನಡಿದಿಲ್ಲ. ಕವಿ ಹೇಳ್ತಾನು ಆದಿ ಅನಾದಿ ಬಡ್ಡಿ ಬುನಾದಿ ಹಿಡ್ದ ನೋಡು ಶಿವಶಕ್ತಿ ಬರೋಬ್ಬರಿ ಜೋಡು. ಹೌದ್ರಿ. ಸತ್ಯದಿಂದ ಸದ್ಗತಿಯ ಕೂಡು ಅಂತ ಹೇಳ್ತಾರ ಅವ್ರು. ಎಲ್ಲಿ ಹೋದ್ರು ಹೆಣ್ಣು ಬೇಕ. ಹೆಣ್ಣಿನಿಂದನ ಸದ್ಗತಿ ಆಗೋದೈತಿ. ಪಾರಮಾರ್ಥ ಮಾಡೋದಾದ್ರು ಹೆಣ್ಣು ಬೇಕ. ಪ್ರಪಂಚ ಮಾಡ್ಲಾಕಾದ್ರು ಹೆಣ್ಣು ಬೇಕ. ಹೆಣ್ಣು ಮಗಳೇ ಬೇಕ. ಎಲ್ಲೇ ಹೋದ್ರು ಮೀರಿ ಒಬ್ಬೊಬ್ರ ಕೈಲಿ ಏನು ಆಗೋದಿಲ್ಲ ಅದ. ಈಗ ಒಂದ ಕೈಲಿ ಡಪ್ಪ ಬಾರ್ಸ್ಲಾಕ ಬರ್ತೇನ್ರಿ. ಬರಂಗಿಲ್ಲ. ಎರಡು ಆವಾಜ್ ಆಗ್ಬೇಕಾದ್ರೆ 2 ಕೈ ಕೂಡ್ಬೇಕು. 2 ಕೈ ಕೂಡ್ಬೇಕ್ರಿ. ಅಂದ್ರೆ ಆವಾಜ್ ಆಗ್ತೈತಿ. ಮತ್ತೇನ್ ಹೇಳ್ತಾರ. ಏನ್ ಹೇಳ್ತಾರ್ರಿ. ಇನ್ನ ಮತ್ತ ಹಾಡ ಒಂದ್ ಬೇರೆ ಹೇಳ್ತಾರ ನೋಡ. ಹೆಂಗ್ ಹೇಳ್ತಾನ್ರಿ. ಏನಾಗ ಆಗವಲಕನು ನೀ ಮಾಯಿನ ಮಾರಿನ ಮರ್ದನ. ಮಾಯಿನ ಮಾಡಿದಿ ಮರ್ದನ. ಮಾಡಿದವನ ಹೆಸರು ಹೇಳ. ಮರ್ದನ ಯಾವ ಮಾಡ್ಯಾನ. ಯಾವ ಮಾಯಿನ ಮರ್ದನ ಮಾಡ್ಯಾನ. ಮಾಯಿನ ಮರ್ದನ ಮಾಡಿದವನ ಹೆಸರು ಹೇಳ. ಹೌದ್ರಲ್ಲ ರೀ. ಅದು ಬೇಕಲ್ಲ. ಬೇಕ್ರಲ್ಲ ಮತ್ರಿ. ಸುಮ್ಮ ಅಂತ ಹೋಗ್ತಾನ ಅವ. ಬರೇ ಇಟ್ಟು ಹೇಳಿ ಬಾದ್ನಾರ ದಗದ ಹಾಕತ್ತ ನಾವ್. ಅವ ಮಾಲಿಂಗಪುರ ಮಲಿಕ್ ಸಾಬ್ ಹೊಸಾದ್ರ ಮಾಡಿ ಕೊಟ್ಟಾರ. ಮಾಡಿ ಕೊಟ್ಟಾರ್ರಿ. ಪಟ್ಟಿ ಹಾಡ್ಲಾತಾನ. ಅಂದ್ರೆ ಅಲ್ಪಾವಿಷಿತ್ತ ಮಾರ್ಕಂಡೇಶ್ವರ್ಗ. ಹೌದ್ರಲ್ಲ. ಅದಕ್ಕೆ ಯಮ ಬಂದು ಒಯ್ಲಾಕ ಬಂದು ಕೂಡ್ಲೇನ ಲಿಂಗಕ್ಕೆ ತೆಕ್ಕಿ ಹಾದು ಕೂತತ್ತ. ಲಿಂಗಕ್ಕೆ ತೆಕ್ಕಿ ಹಾದು ಕೂತತ್ರಿ. ಅವ ಯಮದ ಪಾಸಿ ಬೀಳಿಲ್ಲತ್ತ. ಅವಾಗ ಪರಮಾತ್ಮ ಬಂದಕ್ಕೆ ಯಮನ ಹೊಡೆದ ಕೆರೆಯಿಂದ ದೂರ ಸರಿ ಅಂತ ಹೇಳಿ. ದೂರ ಸರಿ ಅಂತ ಹೇಳಿ ಅಲ್ಪಾವಿಷಿ ಇದ್ದವಂಗ ಪೂರ್ಣ ಆವಿಷಿ ಕೊಟ್ಟು ಹೋಗ್ಯಾನು ಅಂತ ಹೇಳ್ತಾರ ಅವ್ರ. ಅದ್ರ ಬ್ರಹ್ಮ ಲಪಿ ತಪ್ಪಿತಿಲ್ಲ. ಬ್ರಹ್ಮ ಲಪಿನ ತಪ್ಪಿ ಹೋತ್ರಲೆ. ಬ್ರಹ್ಮ ಏನತ್ತ ಬರ್ದಾನ. ಏನತ್ತ ಬರ್ದಾನ್ರಿ. ತಾನ ಹಾಡ್ಯಾನವ. 14 ವರ್ಷ ಆವಿಷ್ಯ ಮಾರ್ಕಂಡ್ಯಾಗ ಮಾಪ ತುಂಬಿತ್ತ ಪೂರ. ಮಾಪ ತುಂಬಿತ್ತ
ಮುಗಿತ ಪೂರ 14 ವರ್ಷ ನಿನಗ ಆವಿಷ್ಯ ಹೇಳಿಕೆರಿಂದ ಬ್ರಹ್ಮ ಬರದಾನ ಬರ್ದಾನ್ರಿ ಪರಮಾತ್ಮ ಬಂದ ಕೆರಿಂದ ಪೂರ್ಣ ಆವಿಷ್ಯ ಕೊಟ್ಟಾನ ಅಂತ ಹೇಳ್ತಿ ರೀ ಆದ್ರ ಬ್ರಹ್ಮದ ಸುಳ್ಳಾಯ್ತಲ್ಲ ಬ್ರಹ್ಮಂದ ಸುಳ್ಳಾಗಿ ಹೋತ್ರಲೆ ಪರಮಾತ್ಮದ ಖರೆ ಆದ್ರ ಬ್ರಹ್ಮ ಸುಳ್ಳಾಗಿ ಹಾದಿಲ್ಲ ಹೌದ್ರಲೆ ಹೆಂಗ ನೀ ಪದ ಹಾಡ್ಲಾತಿದಿ ಏನ್ ಹಾಡ್ತಾನ ತಿಳಿವತ್ತಾಗೈತ್ರಿ ಒಂದ್ರಿ ಅವ್ ಹಂಗ ಹೊತ್ತು ಮುಳುಗುತ್ತಾನ ರೀ ಎಮ್ಮಿಗೆ ಕರ ಹೋದ ಆಕಳಿಗೆ ಹಚ್ಚೋದು ಆಕಳ ಕರ ತಂದ ಎಮ್ಮಿಗೆ ಹಚ್ಚೋದು ಹೆಂಗ ಹಚ್ಚುವತ್ತ ಹೋಗಾಮ್ರಿ ಹೌದ್ರಲೆ ಸುಮ್ಮನೆ ನಡೆಸ್ಲಾತ್ಯಾರ ಏ ಸರ್ವ ಸಂಪತ್ತು ಗುಣ ದೇವರ ಕರ್ಮಿನ ಕಾರಣ ಉತ್ಪನ್ನ ಅವಕಾಶ ಏ ಪಾಪ ಪುಣ್ಯ ಜೋಡ ಏನ ಕಾರಣ ಪಾಪ ಬೆಟ್ಟ ಮಾಡೋದೆತ್ತ ಯೋಗ ಸಾಧನ ತ್ರಿಪುರ ಸಂಹಾರ ಮಾಡಿದ ಬಳಿಕ ಶಿವಗ ದೋಷ ಏ ಗಜಾಸುರ ದೈತನ ಮರಣ ಮಾದೇವಿ ಕತ್ತುಕೊಂಡ ಪ್ರಾಣ ಏ ಪರರ ಹತ್ಯೆ ಮಾಡುದು ಆತಗ ಪಾಪ ಅಲ್ಲೇನ ನಿಮ್ಮ ಲೋಕನಾಥ ಮಾಲುಕತ ರೀತಿ ಹೌದೇನ ನಿಮ್ಮ ಲೋಕನಾಥ ಮಾಡೋ ಕರ್ತ ರೀತಿ ಹೌದೇನ ಏ ದೇವಲೋಕದಾಗ ಹುಟ್ಟಿದಂಗ ದೇವರ ಕೂಳಿ ಬೆಳಸಿ ದೇವಲೋಕದಾಗ ಹುಟ್ಟಿದಂಗ ದೇವರ ಕೂಳಿ ಬೆಳಸಿ ಏ ದೇವಲೋಕದಾಗ ಹುಟ್ಟಿದಂಗ ದೇವರ ಕೂಳಿ ಬೆಳಸಿ ಹೇಳ್ತಿ ಹೇಳ ಆಚಾರ ಏ ಸವಿ ಹತ್ತಿ ತಿಂದಂಗ ಅಲ್ಲೂ ಬಾಳಿಯ ಹಣ್ಣ ಬಾಳ ಬಡಾಯಿ ಮಾಡಿ ಬೆಳಸಿ ಹೇಳ್ತಿ ನಿನ್ನ ಸಂಬನ ಸಂಬನ 5 ಮುಖದ ನಾಮ ಕೇಳ್ತನ ಹೆಸರು ಏನೇನ ಏ ಬಾಳ ದಿನಕ್ಕ ಬಿದ್ದದಿ ಗಂಟೆ ಗೊಳ್ಳಿ ಹೇಳಿ ಹೋಗ್ಬೇಡ ಹೊಂಟ ಹೌದು ಏ ಒಂದೊಂದು ಮುಖದಿಂದ ಯಾರ್ಯಾರಾಗ್ಯಾರ ಹೇಳೋ ಉತ್ಪನ್ನ ಇದ್ರ ಜವಾಬ್ ಹೇಳೋ ಸವಾಲಾಗ ಯಾಕ ನಮನ ಎದ್ರ ಜವಾಬ್ ಹೇಳೋ ಸವಾದಾಗ ಯಾಕ ನಮನ ಏ ಮೊದಲ ಆದಿ ನಾರಾಯಣಗ ಆಲೋದಿಯಲ್ಲಿ ಆಧಾರ ಎತ್ತುವ ಐತ್ಲ ಏ ಆಧಾರ ಇಲ್ಲದ ಯಾವ ದೇವರ ಅಂತರ ನಿಂತಾನ ನಿಮ್ಮ ನಾರಾಯಣಗ ನಾರದ ಮುನಿ ಗುರು ಅಲ್ಲೇನ ಕೃಷ್ಣನ ಹೆಂಡರ ಮನೆಗೆ ನಾರದ ಮುನಿ ವಾದ ಒಂದೇನ ಅಲ್ಲಿಗೆ ವಾದ ಒಂದೇನ ಏ 16,000 ಗೋಪ್ಯರ ಮ್ಯಾಲ ಮನಸ್ಸು ಮಾಡಿದ ನಾರದ ಮುನಿ ಏನ್ ಮಾಡಿದ ಏ ಜಾರ ಕರ್ಮಕ ಗುರಿಯಾಗೋದು ಏನ ಕಾರಣ ಕಣ್ಣಿನ ಶ್ರಾಪದಿಂದ ನಾರದ ಹಡದು ಸಾಟಿ ಮಕ್ಕಳನ ಕಣ್ಣಿನ ಶ್ರಾಪದಿಂದ ನಾರದ ಹಡದು ಸಾಟಿ ಮಕ್ಕಳನ ಪಾರ್ವತಿ ಮಗ ಗಣಪತಿ ಮಗ ಅವನ ತಂದೆಯಾಮ ಶೆಟ್ಟಿಲೆ ಲಕ್ಷ್ಮಿ ಹರದಾಳ ಹೆಣ್ಣಿನ ಮುಸವಳಿ ನೆಪ್ಪಿಡಿಯೋ ತಮ್ಮ ನೀ ಮರಾಠಿ ಎಂತ ತಾಯಿ ಹರದಾಳ ಪತಿವರ್ತಿಗೆ ಸೂರ್ಯ
ಚಂದ್ರಾಮ ಹುಟ್ಟ್ಯಾರ ಹೊಳದಂಗ ಜ್ಯೋತಿಯಾಗಿ ಆಗ ರೊಕ್ಕದ ಆಸೆಗಾಗಿ ಸಿಕ್ಕಂಗ ಬಗಳ ಬ್ಯಾಡ ಏನ್ ಹೇಳ್ತಾರ ಸೈಲಿ ಬಿದ್ದ ಓಡಿ ಬಂದಿ ಸವಿಯ ಹತ್ತಾಣ ನೆನ್ನ ತುಳದ ಬಿಡ್ತಾನ ಉಳದ ಹೋಗ ಯಾಕ ಅನುಮಾನ ಮಂದಿನ ಮಳ್ಳ ಮಾಡೋ ಬೋಧ ನಿನಗ ಯಾವ ಕೊಟ್ಟಾಣ ಆದ್ರ ಲಕ್ಷ್ಮಣ ಏನ್ ಹೇಳ್ತಾನ್ರಿ ಯಾವ ಕಡೆದ ಬರ್ತೀರಿ ಬರ್ರಿ ನೀವು ಕರೆ ನಿಮ್ಮ ಅವ್ವ ಇಲ್ಲ ಬರೇ ನಮ್ಮ ಅಪ್ಪನೇ ಎಲ್ಲ ಮಾಡವ್ ಹಾ ರೀ ಈಗ ಹೆಂಗೈತ್ರಿ ಇದು ಕಣ್ಣಿಗೆ ಎಟ್ಟ ಕಾಣಿಸ್ತೈತ್ರಿಲ್ಲ ಎಟ್ಟ ಕಣ್ಣಿಗೆ ಕಾಣಿಸ್ತೈತಿ ಕಾಣಿಸೋದೆಲ್ಲ ಹೆಣ್ಣಿನ ಸ್ವರೂಪ ಐತಿ ಕಣ್ಣಿಗೆ ಕಾಣಿಸೋ ಸಿಂಗಾರ ಎಲ್ಲ ಹೆಣ್ಣೈತ್ರಿ ಕಾಣಿಸಲಾರ ವಸ್ತು ಒಟ್ಟ ಗಂಡ ಐತಿ ಗಂಡರಿಗೆ ಹೆಂಗ ಅನ್ನೋದು ಕಣ್ಣಿಗೆ ಕಾಣಂಗಿಲ್ಲ ಅದಕ್ಕೆ ಹೌದ್ರಲ್ಲ ಮತ್ರಿ ಏನ ಕರ್ರಗೈತೋ ಬೆಳ್ಳಗೈತೋ ಕೆಂಪೈತೋ ಎಲ್ಲಿ ರೂಪ ಐತೋ ಅಲ್ಲಿ ನಾಮ ಐತಿ ಎಲ್ಲಿ ನಾಮ ಐತೋ ಅಲ್ಲಿ ರೂಪ ಐತಿ ಕಣ್ಣಿಗೆ ಯಾವ್ದು ಕಾಣ್ತೈತಿ ಅದಕ್ಕೊಂದು ಹೆಸರು ಐತಿ ಅದಕ್ಕೊಂದು ಹೆಸರು ಇಡಾಕ ಬರ್ತೈತಿ ಒಂದು ನಾಮ ಐತಿ ಹೌದ್ರಲ್ಲ ಈ ಕಣ್ಣಿಗೆ ಶರೀರ ಕಾಣ್ತೈತಿ ಇದು ಹೆಣ್ಣೈತಿ ಕಣ್ಣಿಗೆ ಕಾಣಿಸ್ತೈತಿ ಇದು ಶರೀರ ಅದ ಹೆಣ್ಣೈತಿ ಹೌದ್ರಲ್ಲ ಅದಕ್ಕೊಂದು ಹೆಸರು ಐತಿ ಐತ್ರಿ ಒಂದು ನಾಮ ಐತ್ಲ ಅದು ಗಂಡ ಐತಿ ಹೌದಲ್ಲ ಹೌದ್ರಲ್ಲ ಆದ್ರೆ ಇದನ್ನ ಬಿಟ್ಟು ಕೇಳಿದ ಹೊರಗ ಯಾನು ಇಲ್ಲ ಅದಕ್ಕೆ ಹೆಸರು ಇಲ್ಲ ಬರಂಗಿಲ್ಲ ಬರುವುದಿಲ್ಲ ಅದಕ್ಕೆ ಈಗ ನಾವ್ ಹೆಂಗ ಬಟ್ ಹಚ್ಚಿ ತೋರ್ತೀವಿ ಶರೀರಕ್ರಿ ಹಂಗ ಇವ್ರಿಗೆ ಬಟ್ ಹಚ್ಚಿ ತೋರ್ಸತ್ ಹೇಳ್ತೀವಿ ನಾವ್ರಿ ಈಗ ಅವ್ ಬಾಂಧ ಅಂದ್ರ ಅವಾಗ ಏನತ್ತಾರು ಬಾಂಧಪ್ಪ ಲಕ್ಷ್ಮಣ ಅತ್ತಾರ ಹೌದ್ರಲ್ಲ ಅವ್ ಕಣ್ಣಿಗೆ ಕಾಣ್ತಾನ ಅವಾಗ ಲಕ್ಷ್ಮಣ ಬಾಂಧ ಅತ್ತಾರ ಕಣ್ಣಿಗೆ ಕಾಣನ ಬಂಧನ ತನಬೇಕಾಗಿ ಮತ್ತೆ ನೀ ಕಣ್ಣಿಗೆ ನಿನಗೆ ಕಾಣ್ಲಿಲ್ಲ ಅಂದ್ರ ನಿನ್ ಹೆಸರು ಹೆಂಗ್ ಇಡುದು ಹೆಸರ ಇಡ್ಲಾಕ್ ಬರುದಿಲ್ರಿ ಅದಕ್ಕೆ ಶರೀರ ಹೆಣ್ಣೈತಿ ಶರೀರ ಹೆಣ್ಣೈತಿ ಒಳಗಿರು ಜೀವಾತ್ಮ ಗಂಡ ಐತೋ ಹೆಂಗೈತೋ ನನಗ್ ಗೊತ್ತಿಲ್ಲ ಒಟ್ಟ ಗುರುತಿಲ್ಲ ಅವ್ ಬಂದ್ ಹೇಳ್ತಾನಲ್ಲ ಜೀವಾತ್ಮದ ಪಾರ್ಟಿ ಹಾಡ್ತಾನ ಹೌದ್ರಲ್ಲ ರೀ ಆದ್ರ ಇದು ಕಾಣಿಸೋದೆಲ್ಲ ನಮ್ದು ಹೆಣ್ಣೈತಿ ಇದು ಎಷ್ಟು ಕಣ್ಣಿಗೆ ಕಾಣ್ತೈತಿ ಇದು ಹೆಣ್ಣೈತಿ ಹೌದ್ರಿ ಅದ ಗಂಡನು ವಸ್ತು ಎಲ್ಲಿ ಐತಿ ಅದ ಎಲ್ಲೈತಿ ನಾವ್ ಹೆಂಗ ಬಟ್ ಹಚ್ಚಿ ತೋರ್ತೀವಿ ಹಂಗ ನೀವು 3 ಮಂದಿ ಬಟ್ ಹಚ್ಚಿ ತೋರ್ಸರಿ ಏನತ್ತ ನಮ್ಮದು ಇಲ್ಲೇ ಗಂಡ ಐತಿ ಅಂತ ಹೇಳ್ರಿ ಎಂತದೈತಿ ವರ್ಣ ಬೇಕಲ್ಲ ವರ್ಣ ಬೇಕ್ರಲ್ಲ ಮತ್ತೆ ಬರೀ ಐತಿ ಅಂತ ಹೇಳಿ ಅಂದಾಜ್ ಮೇಲೆ ಹೇಳ್ಕೊತ ಹೋದ್ರ ಹಂಗಲ್ಲ ಅದ ಅಲ್ಲರ್ಲೆ ಅದ್ರ ಜಾಗ ಬೇಕು ಇಂಥ ಜಾಗದಾಗ ಗಂಡ ಐತಿ ಅನ್ನೋದು ಇಲ್ಲೇ ನಮ್ಮ ಅಪ್ಪ ಅದಾನ ಅಂತ ಹೇಳ್ರಿ ರೀ ಅದ್ ಹೇಳ್ತಾನ ಮಲ್ಲಮ್ಮಗ ಬಂದ್ ಬೀಸಿ ಕೊಟ್ಟತ್ತ ಹೌದ್ರಲ್ಲ ಹೇಮರೆಡ್ಡಿ ಮಲ್ಲಮ್ಮಗ ಬೀಸಿ ಕೊಟ್ಟತ್ರಿ ಮಲ್ಲೈರಿ ಇವ್ರ ಕೃಷ್ಣ ಪರಮಾತ್ಮ ಇದ್ದಾವ ಅಂದ್ರ 16,000 ಗೋಪ್ಯಾರೆಲ್ಲ ಜಳಕ ಮಾಡ್ತಿದ್ರತ್ರಿ ಇವ ಎಲ್ಲಿ ಗಿಡದಾಗ ಕೂತ್ ಕೊಳಲು ಊದಿದತ್ತ ಗಿಡದಾಗ ಕೂತ್ ಕೊಳಲು ಊದಿದತ್ತ ಸೀರೆ ಎಲ್ಲ ಹಾದುವತ್ರಿ ಹಾರಿ ಅವ್ನ ದಗದನ ಅದ ಬರೀ ಸೀರಿ ಸುತ್ತ ಇರಾವ ಇಲ್ಲ ಹೆಣ್ಣಿಗೆಲ್ಲ ಹೇಳ್ತಿ ಮತ್ತೆ ಸೀರೆ ಹಾಕ್ಬೇಕಾದ್ರು ಎಲ್ರಿ ರೀ ಅವ್ರ ಜಳಕ ಮಾಡಾಕ ನಿಂದ ದಗದ್ಯಾನ ಅಲ್ಲಿ ನೀ ಯಾಕೆ ಹೋಗಿದಿ ಅವ್ರ ಸೀರೆ ಯಾಕೆ ನೀ ಅಲ್ಲಿ ತುಡುಗ ಮಾಡಿದಿ ಸೀರೆ ತುಡುಗ ಮಾಡಾಕ್ರಿ ಚಟ ಐತ್ರಿ ಸೀರೆ ತುಡುಗ ಮಾಡುದ್ರಿ ಇವೆಲ್ಲ ಗಂಡಸರು ಹಿಂಗ ಇವ್ ಸೀರೆ ತುಡುಗ ಮಾಡವ್ರ ಅದಾರಿ ರೀ ಅಲ್ಲ ಹೆಣ್ಣ ಮಕ್ಳು ಜಳಕ ಮಾಡ್ತಿದ್ರು ಅವು ಸೀರೆ ಎಲ್ಲ ತಗೊಂಡು ಹೋಗಿ ಗಿಡದಾಗ ಕೊಂಡ್ರು ದಿನಿಗೆ ಬಿದ್ದಿತ್ತ ಅದು ಬೇಕಲ್ಲ ರೀ ಸೀರೆ ಸುದ್ದಿಗೆ ಹೋಗಾವ ಅಲ್ಲ ನೀ ಹೌದ್ರಲ್ಲ ಸೀರೆ ಬಿಟ್ಟು ಬೈಲದೊಳಗ ಅದನ್ನ ಹೇಳ್ತಿ ರೀ ಮತ್ ಸೀರೆ ಸುತ್ತಮುತ್ತ ಇರ್ತಿ ರೀ ಹಂಗೇನ್ ಇರಂಗಿಲ್ಲ ಅದ ಹೆಂಗೈತ್ರಿ ಜಾಗ ಎಲ್ಲ ಹುಟ್ಟಿಯದ ಸೀರೆಯಾಗ ನಿನಗೇನ ಗೊತ್ತ ಪಿಚ್ಚಗನೆ ಪೀರಿಯಾಗ ರೀ ಈ 1,84,000 ಹುಳ ಎಲ್ಲ ಹುಟ್ಟ್ಯಾವ ಶರೀರ ಎಂಬು ಸೀರೆಯಾಗ ಹೌದ್ರಲ್ಲ ಸೀರೆ ಬಿಟ್ಟು ಪರಬಾರ ಹೋಗ್ಲಾಕ ಯಾವಾಗ ಬರಂಗಿಲ್ಲ ಯಾರಿಗೆ ಬರೋದಿಲ್ರಿ ಇವನ್ ತೆಗೆದು ಹಂಗೈತ್ರಿ ಎಲ್ಲಾ ಮಾಡಿ ಬಿಡ್ತಾನಂದ್ರ ಈ ಶರೀರ ಸ್ವಾಕಿ ಮಾಡ್ಕೋಬೇಕು ಈ ಕಣ್ಣಿಗೆ ಕಾಣೋ ಶರೀರ ಜೋಪಾನ ಮಾಡ್ಕೋಬೇಕು ಎಲ್ಲಾ ಸಂಪತ್ತಿನೊಳಗೆ ಹೆಚ್ಚಿನ ಸಂಪತ್ತು ಅಂದ್ರೆ ಶರೀರ ಸಂಪತ್ತು ಐತಿ ಹೌದ್ರಲ್ಲ ಈ ಶರೀರ ಹೆಣ್ಣೈತಿ ಯಾವ್ದ ಉತ್ಪತ್ತಿ ಆಗ್ಬೇಕಾದ್ರೂ ಶರೀರದೊಳಗೆ ಉತ್ಪತ್ತಿ ಆಗ್ತೈತಿ ರೀ ಹೌದಲ್ಲ ಖರೆ ಐತ್ರಲ್ಲ ಹೆಂಗ ಬ್ರಹ್ಮಾಂಡ ಐತಿ ಹಂಗ ಪಿಂಡಾಂಡ ಐತಿ ರೀ ಬ್ರಹ್ಮಾಂಡನು ಹೆಣ್ಣೈತಿ ಪಿಂಡನು ಹೆಣ್ಣೈತಿ ಬ್ರಹ್ಮಾಂಡ ಹೆಣ್ಣೈತಿ ಪಿಂಡಾಂಡು ಹೆಣ್ಣೈತಿ ಮತ್ತೆ ಗಂಡನು ವಸ್ತು ಎಲ್ಲಿ ಐತಿ ಅದ ಅದನ್ನ ಹೇಳ್ತಾನಲ್ಲ ಹೆಂಗೆ ಹೇಳ್ತಾನ ನಡ್ದ